ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತರುಣ್. ವೆಲ್ಕಮ್ ಟು ಆಲ್ ಇನ್ ಒನ್ ಟೆಕ್ ಕನ್ನಡ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದ್ಗಡೆ ಒಂದು ಬಾಕ್ಸ್ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ. ನೋವಾ ರೀಚಾರ್ಜಬಲ್ ಹೇರ್ ಆ್ಯಂಡ್ ಬೇರ್ಡ್ ಟ್ರಿಮ್ಮರ್ ಆಲ್ ಇನ್ ಒನ್ ಮಲ್ಟಿ ಗ್ರೂಮರ್. ಏನಕ್ಕೆ ಇದು ಆಲ್ ಇನ್ ಒನ್ ಮಲ್ಟಿ ಗ್ರೂಮರ್ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಮಾಡೆಲ್ ನಂಬರ್ ಬಂದು NG1153. ಸೊ ಇದ್ರದ್ದು ಸಿಂಪ್ಲೆಸ್ಟ್ ಫೀಚರ್ಸ್ ಕೊಟ್ಟಿದ್ದಾರೆ ನೋಡೋಣ. ಕಾರ್ಡ್ ಆರ್ ಕಾರ್ಡ್ಲೆಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಈ ಟ್ರಿಮ್ಮರ್ನ ಚಾರ್ಜ್ಗೆ ಹಾಕಿದ್ದಾಗಲೂ ಯೂಸ್ ಮಾಡ್ಬೋದು ಅಥವಾ ಫುಲ್ಲಿ ಚಾರ್ಜ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಜೊತೆಗೆ 5 ರಿಮೂವಬಲ್ ಟ್ರಿಮ್ಮಿಂಗ್ ಅಟ್ಯಾಚ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರಿಮೂವಬಲ್ ಅಟ್ಯಾಚ್ಮೆಂಟ್ಸು ಇಲ್ಲಿ ಎಲ್ಲ ಥರನೂ ಕೊಟ್ಟಿದ್ದಾರೆ. ಅವ್ರು ಇಲ್ಲಿ ಮೆನ್ಷನ್ ಮಾಡಿರೋ ರೀತಿ ಅದು ಏನೇನು ಅಟ್ಯಾಚ್ಮೆಂಟ್ಸು ಅಂತ ನಾನು ಮತ್ತೆ ತಿಳಿಸ್ಕೊಡ್ತೀನಿ. ಸೊ LED ಡಿಸ್ಪ್ಲೇ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು 100% ಅಂತ ತೋರಿಸ್ತಾ ಇದೆ, ಪ್ಲಗಿನ್ ಆಗಿರೋದು ತೋರಿಸ್ತಾ ಇದೆ, ಲಾಕ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದೆ. ಸೊ ಇಷ್ಟು ಫೀಚರ್ಸ್ ಇದರಲ್ಲಿದೆ. ಸೊ ಇನ್ನು ಜೊತೆಗೆ ಅಪ್ ಟು 160 ಮಿನಿಟ್ಸ್ ಯೂಸೇಜ್ ಟೈಮ್ ವೆನ್ ಫುಲ್ಲಿ ಚಾರ್ಜ್ಡ್. ಅಂದರೆ ನೀವು ಒಂದು ಸತಿ ಈ ಟ್ರಿಮ್ಮರ್ನ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ 2.5 ಗಂಟೆ ಟೈಮ್ ತನಕ ಸಿಂಗಲ್ ಚಾರ್ಜ್ನಲ್ಲಿ ನೀವು ಈ ಟ್ರಿಮ್ಮರ್ನ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಇದ್ರದ್ದು ಮೈನ್ ಫೀಚರ್ಸ್ ನೋಡ್ತಾ ಇರ್ಬೋದು. ನೋವಾ ಪ್ರೋ ಸೀರೀಸ್ NG1153 ಮಾಡೆಲ್ ನಂಬರು. ಇಲ್ಲಿ ನೋಡ್ತಾ ಇದ್ದೀರಾ, ಹೇರ್ ಟ್ರಿಮ್ಮರ್ ಇದೆ, ಬಿಯರ್ಡ್ ಟ್ರಿಮ್ಮರ್ ಇದೆ, ಶೇವರ್ ಕೊಟ್ಟಿದ್ದಾರೆ. ಸೊ ಇಯರ್ ಆ್ಯಂಡ್ ನೋಸ್ ಹೇರ್ ಟ್ರಿಮ್ಮರ್ ಇದೆ. ಸೊ ನೆಕ್ಸ್ಟು ಪ್ರಿಸಿಷನ್ ಟ್ರಿಮ್ಮರ್ ಇದೆ. ಸೊ ಇದೇ 5 ಟ್ರಿಮ್ಮಿಂಗ್ ಅಂತ ಏನು ಹೇಳಿದ್ದಾರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ. ಸೊ ಇದೇ ಆ 5 ಅಟ್ಯಾಚ್ಮೆಂಟ್ಸು. ಸೊ ಇದ್ರದ್ದು ಇನ್ನು ನೆಕ್ಸ್ಟು ಫುಲ್ ಫೀಚರ್ಸ್ ನೋಡೋಣ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಆಲ್ರೆಡಿ ಹೇಳಿದಾಗೆ ಸ್ಟಾರ್ಟಿಂಗಲ್ಲಿ ಹೇರ್, ಬರ್ಡ್, ಪ್ರಿಸಿಷನ್ ಟ್ರಿಮ್ಮರು ಮತ್ತು ನೋಸ್ ಆ್ಯಂಡ್ ಶೇವರ್ ಇಷ್ಟು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಹೇರ್ ಟ್ರಿಮ್ಮರ್ಗೆ 4 ಕಾಂಬೋ ಅಟ್ಯಾಚ್ಮೆಂಟ್ಸ್ ಅಂತಿದೆ. 4 ಕೂಂಬ್ ಅಟ್ಯಾಚ್ಮೆಂಟ್ಸ್ ಅಂದರೆ 3mm, 6mm, 9 ಮತ್ತು 12mm ಅಟ್ಯಾಚ್ಮೆಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟಾರ್ಟಿಂಗ್ ನಿಮಗೆ ಇದರಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಟ್ಯಾಚ್ಮೆಂಟು. ಸೊ ಇದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ನೀವು 1, 2, 3, 4. ಸೊ ಇಷ್ಟು ಅಟ್ಯಾಚ್ಮೆಂಟ್ಸು ನಿಮಗೆ ಈ ಹೇರ್ ಟ್ರಿಮ್ಮರಿಗೆ ಬರುತ್ತೆ. ಇದು ಬಂದು ನಿಮಗೆ ಇಲ್ಲಿ ಇಲ್ಲಿ ಬಿಯರ್ಡ್ ಟ್ರಿಮ್ಮರ್ ಏನಿದೆ, ಸೊ ಇದಕ್ಕೆ ಈ ಮೇಲ್ಗಡೆ ಅಟ್ಯಾಚ್ಮೆಂಟು ವರ್ಕ್ ಆಗೋದು. ಸೊ ಈ ಪ್ರಿಸಿಷನ್ ಟ್ರಿಮ್ಮರ್ಗೆ ನಿಮ್ಗೆ ಯಾವುದೇ ರೀತಿ ಅಟ್ಯಾಚ್ಮೆಂಟ್ ಸಪೋರ್ಟ್ ಆಗೋದಿಲ್ಲ. ಅದ್ರ ಜೊತೆಗೆ ನಿಮಗೆ ಇಯರ್ ಆ್ಯಂಡ್ ನೋಸ್ ಅಟ್ಯಾಚ್ಮೆಂಟು ಹೇರ್ ಟ್ರಿಮ್ಮರ್ದು. ಸೊ ಜೊತೆಗೆ ಇದು ಶೇವರ್, ಆಕ್ಸೆಸರೀಸ್ ಮತ್ತು ಲಾರ್ಜ್ ಚಾರ್ಜಿಂಗ್ ಸ್ಟೇಷನ್ ಅಂತ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಇರುತ್ತೆ ನಾನು ತೋರಿಸ್ತೀನಿ. USB ಕಾರ್ಡು, ಸೊ ಆ ಸ್ಟೇಷನ್ನಲ್ಲೇ ಇರುತ್ತೆ ಎಲ್ಲ. ಸೊ ಅದು ಬಿಟ್ಟರೆ ಇದರಲ್ಲಿ ಇನ್ನು ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ಈ ಬಿಯರ್ಡ್ ಟ್ರಿಮ್ಮರಲ್ಲಿ ಲೆಂತ್ ಸೆಟ್ಟಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ವಿತ್ ಅಡ್ಜಸ್ಟೇಬಲ್ ಕಟಿಂಗ್ ಲೆನ್ಸ್ 3, 4, 5 ಆ್ಯಂಡ್ 6mm ಅಂತ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಂತ ಅದನ್ನು ತೋರಿಸ್ತೀನಿ. ಸೊ ಹಾಗಾದರೆ ಈ ಬಾಕ್ಸ್ನ ಓಪನ್ ಮಾಡಿಬಿಡೋಣ. ಸೊ ಇದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥ ಆಲ್ ಇನ್ ಒನ್ ಮಲ್ಟಿ ಗ್ರೂಮರ್ ಕಿಟ್ ಇದು. ಸೊ ಇದು ಡೆಲಿವರಿ ಪರ್ಪಸ್ಗೋಸ್ಕರ ಓಪನ್ ಬಾಕ್ಸ್ ಡೆಲಿವರಿ ಇದ್ದಿದ್ದರಿಂದ ನಾವು ಇದನ್ನು ಆಲ್ರೆಡಿ ಓಪನ್ ಮಾಡಿ ಅನ್ಬಾಕ್ಸ್ ಮಾಡಿದ್ದೀವಿ. ಸೊ ನಿಮ್ಮ ವಿಡಿಯೋ ಪರ್ಪಸ್ಸಿಗೋಸ್ಕರ ಮತ್ತೆ ಓಪನ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಓಪನ್ ಇಟ್. ನೋಡ್ತಾ ಇರ್ಬೋದು, ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗುತ್ತೆ ನಿಮಗೆ. ಸೊ ಈ ರೀತಿ ಓಪನ್ ಮಾಡಿದ ತಕ್ಷಣ ಸ್ಟಾರ್ಟಿಂಗ್ ಈ ಬಾಕ್ಸ್ ಪಕ್ಕದಲ್ಲಿ ಇಟ್ಬಿಡೋಣ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಟ್ರಿಮ್ಮರ್ ಇದೆ, ಜೊತೆಗೆ ಇಯರ್ ಆ್ಯಂಡ್ ನೋಸ್ ಟ್ರಿಮ್ಮರ್ ಇದು ನೋಡ್ತಾ ಇರ್ಬೋದು. ಮುಂದೆ ನೀವು ಇಯರ್ ಆ್ಯಂಡ್ ನೋಸ್ ಟ್ರಿಮ್ಮರ್ ಇದು ಈ ಥರ ಬರುತ್ತೆ ನಿಮಗೆ ನೋಡೋಕ್ಕಿದು. ಜೊತೆಗೆ ಇದು ಪ್ರೆಸಿಷನ್ ಟ್ರಿಮ್ಮರು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಕ್ಲಿಪ್ಪು. ಕಂಪ್ಲೀಟ್ ಡಿಟ್ಯಾಚಬಲ್ ಇದೆ. ಸೊ ಪ್ರಿಸಿಷನ್ ಟ್ರಿಮ್ಮರ್ ಇದು. ಸೊ ನೆಕ್ಸ್ಟು ಇದು ಬಂದು ಹೇರ್ ಟ್ರಿಮ್ಮರು ನೋಡ್ತಾ ಇದ್ದೀರಾ ನೀವು. ಸೊ ಎಲ್ಲ ಒಂದೇ ರೀತಿ ಡಿಸೈನಲ್ಲಿದೆ. ಇದು ಬಂದು ಶೇವರ್, ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತದೆ ಅಂತ. ಸೊ ನೆಕ್ಸ್ಟ್ ಇನ್ನು ಟ್ರಿಮ್ಮರಿಗೆ ಬರೋಕ್ಕೆ ಮುಂಚೆ ಇನ್ನು ಬೇರೆ ಏನು ಅಟ್ಯಾಚ್ಮೆಂಟ್ ಇದೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕವರ್ ಒಳಗಡೆ ನಿಮಗೆ ಹೇರ್ ಟ್ರಿಮ್ಮರ್ಗೆ ಏನಿದೆ ಅದಕ್ಕೆ ಅಟ್ಯಾಚ್ಮೆಂಟ್ಸ್ ಕೊಟ್ಟಿದ್ದಾರೆ. ಮತ್ತು ಚಾರ್ಜಿಂಗ್ಗೋಸ್ಕರ USB ಕೇಬಲ್ ಇದೆ, ಒಂದು ಚಾರ್ಜಿಂಗ್ ಕೇಬಲ್ ಇದು. ನೆಕ್ಸ್ಟು ಇದು ಲಿಕ್ವಿಡ್ ಕೊಟ್ಟಿದ್ದಾರೆ, ಲ್ಯೂಬ್ರಿಕೆಂಟ್ಸು. ಸೊ ಇದು 4 ಬಂದು ಕ್ಲಿಪ್ಗಳಿದು. ನೆಕ್ಸ್ಟು ಇದು ಬಂದು ನಿಮಗೆ ಟ್ರಿಮ್ಮರ್ನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ. ಸೊ ಅದಷ್ಟೇ,
ಅಟ್ಯಾಚ್ಮೆಂಟ್ಸು. ಇನ್ನು ನೆಕ್ಸ್ಟು ನಿಮಗೆ ನಾನು ಆವಾಗಲೇ ಹೇಳಿದಾಗೆ ಇದು ಚಾರ್ಜಿಂಗ್ ಸ್ಟೇಷನ್. ಸೊ ನಿಮಗೆ ಈ ಅಟ್ಯಾಚ್ಮೆಂಟ್ಸ್ಗಳೆಲ್ಲ ಇಲ್ಲಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಇದು 6 mm, ಇದು 3 mm. ನೋಡಿ ಇಲ್ಲಿ ಹೀಗೆ ಸ್ಟ್ಯಾಂಡ್ ಮಾಡ್ಕೋಬೇಕು ಇದನ್ನು. ಸೊ ಇದು 3 ಆಯಿತು, ಇದು 6 ಆಯಿತು. ಸೊ ನೆಕ್ಸ್ಟ್ ಇದು 9 mm. ಸೊ ನೋಡಿ ಇದು 12 mm, ಇದು 12 mm. ಸೊ ಇದ್ರ ನೆಕ್ಸ್ಟ್ ಏನಂತ ಹೇಳಿದ್ರೆ ಮಾಮೂಲಿ ಇದು ಆಲ್ರೆಡಿ ತೋರಿಸಿದ್ದಾಯಿತು. ಸೊ ಇದು ಚಾರ್ಜಿಂಗ್ ಸ್ಟೇಷನ್, ನೀವು ನೋಡ್ತಾ ಇದ್ದೀರಾ ಚಾರ್ಜಿಂಗ್ ಸ್ಟೇಷನ್ ಇದು. ಸೊ ಇದರಲ್ಲಿ ನೆಕ್ಸ್ಟು ಶೇವರು, ನೋಸ್ ಆರ್ ಇಯರ್, ನೆಕ್ಸ್ಟು ಹೇರ್ ಟ್ರಿಮ್ಮರು, ಪ್ರೆಸಿಷನ್ ಟ್ರಿಮ್ಮರ್. ಓಕೆ, ಸೊ ಇದಾದಮೇಲೆ ನಿಮಗೆ ನೆಕ್ಸ್ಟು ಇಲ್ಲಿ ಕೆಳಗಡೆ ಜಾಗ ಬರುತ್ತೆ ನಿಮಗೆ. ಸೊ ಇದಿಷ್ಟು ಈ ರೀತಿ ಸ್ಟ್ಯಾಂಡ್ ತೋರಿಸೋದು. ಇದಕ್ಕೆ ಚಾರ್ಜಿಂಗ್ ಹೇಗೆ ಅಂತ ನಾನು ಮುಂದೆ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಈಗ ಆ್ಯಕ್ಚುಯಲ್ ಟ್ರಿಮ್ಮರಿಗೆ ಬರೋಣ ನಾವು. ಅದಷ್ಟೇ, ಇದು ಬಿಟ್ಟರೆ ಬಾಕ್ಸ್ ಒಳಗಡೆ ಏನೂ ಇಲ್ಲ ಬೇರೆ. ಸೊ ಇದನ್ನು ಸೈಡ್ಗೆ ಇಟ್ಬಿಡೋಣ. ಸೊ ಇದು ಆ್ಯಕ್ಚುಯಲ್ ಟ್ರಿಮ್ಮರ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನೀವು. ಸೊ ಇಲ್ಲಿ ನೋಡಿದರೆ ಇದನ್ನು ಆನ್ ಮಾಡ್ತೀನಿ ನಾನೀಗ. ಸೊ 95% ಇದೆ, ಬ್ಯಾಟ್ರಿಲಿ ಓಡ್ತಾ ಇದೆ. ಚಾರ್ಜಿಂಗ್ ಹಾಕಿದ್ರೆ ಇಲ್ಲಿ ಚಾರ್ಜಿಂಗ್ ಇಂಡಿಕೇಟ್ರ್ ಬರುತ್ತೆ. ಇದನ್ನು 3 ಸೆಕೆಂಡ್ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ಲಾಕ್ ಆಗುತ್ತೆ, ಅಂದರೆ ಟ್ರಾವೆಲಿಂಗ್ ಲಾಕ್ ಅಂತ ಕರೀತಾರೆ. ನೋಡಿ ಈಗ ಆನ್ ಮಾಡಿದ್ದೀನಿ. 3 ಸೆಕೆಂಡ್ಸ್ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ಲಾಕ್ ಆಗುತ್ತೆ ಇದು. ಸೊ ನಿಮ್ಗೆ ಇದನ್ನು ಪ್ರೆಸ್ ಮಾಡಿದ್ರೂ ಕೂಡ ಎಷ್ಟು ಸತಿ ಪ್ರೆಸ್ ಮಾಡಿದ್ರೂ ಆನ್ ಆಗೋದಿಲ್ಲ ಇದು. ಸೊ ಮತ್ತೆ ನೀವು 3 ಸೆಕೆಂಡ್ಸ್ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದಾಗ ಈ ಲಾಕ್ ಏನಾಗಿರುತ್ತೆ ಅದು ಅನ್ಲಾಕ್ ಆಗುತ್ತೆ. ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜು LED ಡಿಸ್ಪ್ಲೇ ಇದೆ, ಅದು ತೋರಿಸುತ್ತೆ. ಚಾರ್ಜಿಂಗ್ ಹಾಕಿದಾಗ ಇಲ್ಲಿ ಚಾರ್ಜಿಂಗ್ ಮಾಮೂಲಿ ರೆಡ್ ಕಲರಲ್ಲಿ ಪ್ಲಗಿನ್ ಮಾಡಿರೋದು ತೋರಿಸುತ್ತೆ. ನೆಕ್ಸ್ಟು ಈ ಲೆಂತ್ ಸೆಟ್ಟಿಂಗ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಲೆಂತ್ ಸೆಟ್ಟಿಂಗ್ಸು ಈಗ 1ಅಲ್ಲಿದೆ, ಅಲ್ಲಿ ಒಳಗಡೆ ಹಾಕಿದ್ದಾರೆ 1, 2 ಅಂತ. ಸೊ ಅದು ನಿಮ್ಗೆ ಕಾಣಲ್ಲ. ಈಗ 1ಅಲ್ಲಿದೆ, ನೋಡ್ತಾ ಇರ್ಬೋದು ನೀವು 1, ಇದು 2. ಸೊ ಇಲ್ಲಿ ಕೆಳಗಡೆ 3 ಇದೆ ಫ್ರೆಂಡ್ಸ್, ನೋಡಿ ಇಲ್ಲಿ 3 ಕಾಣಿಸ್ತಾ ಇದೆ ಕೆಳಗಡೆ. ಸೊ ಇದನ್ನು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನು ರಿಮೂವ್ ಮಾಡಿ ತೋರಿಸ್ತೀನಿ ನಾನು. ಸೊ ಈಗ 1ಅಲ್ಲಿದೆ, ನೀವು ಇಲ್ಲಿ ನೋಡ್ಕೊಳ್ಳಿ, ಚೆಕ್ ಮಾಡಿ. ಇಲ್ಲಿ ಈ ಟ್ರಿಮ್ಮಿಂಗ್ ಇದೇನಿದೆ, ಟ್ರಿಮ್ಮಿಂಗ್ ಮಾಡೋ ಅಂಥ ಏರಿಯಾ ಅಲ್ಲಿ ನೋಡ್ತಾ ಇರಿ ನೀವು, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ ಈಗ 2 ಮೂವ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಈಗ ಸ್ವಲ್ಪನೇ ಮೇಲ್ಮೇಲಕ್ಕೆ ಬರುತ್ತೆ. ಸೊ ನಿಮಗೆ ಪ್ರಿಸಿಷನ್ ಟ್ರಿಮ್ಮಿಂಗ್ ಅಂದರೆ ಆಲ್ ಇನ್ ಒನ್ ಗ್ರೂಮಿಂಗ್ ಕಿಟ್ ಅಂತ ಇದಕ್ಕೋಸ್ಕರನೇ ಹೇಳಿರೋದು. ನೀವು ಇದ್ರ ಸೈಜ್ನ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಆ್ಯಕ್ಚುಲಿ, ನೋಡ್ತಾ ಇರ್ಬೋದು ನೀವು. ಸೊ ಅದ್ರ ಜೊತೆಗೆ ಇನ್ನು ಬಿಯರ್ಡ್ ಟ್ರಿಮ್ಮಿಂಗಲ್ಲಿ ಅಟ್ಯಾಚ್ಮೆಂಟ್ ಅಂತ ಹೇಳಿದಾರಲ್ಲ, ಈ ಅಟ್ಯಾಚ್ಮೆಂಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಮಾರ್ಕ್ ಕೊಟ್ಟಿದೆ ನಿಮಗೆ 3, 4, 5 and 6 mm. ಸೊ ಇದನ್ನು ಒಂದು ಸತಿ ಇಲ್ಲಿ ನೀವು ಮೂವ್ ಮಾಡಿದ್ರೆ ಇಲ್ಲೊಂದು ಸಣ್ಣ ಆರೋ ಮಾರ್ಕ್ ಕಾಣಿಸುತ್ತೆ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಆರೋ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಇದು ಆರೋ ಮಾರ್ಕ್ ಮುಂದೆ ಯಾವ ನಂಬರ್ ಇರುತ್ತೆ ಆ MM-ಗೆ ನೀವು ಸೆಟ್ಟಿಂಗ್ಸ್ನ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ ಆಗುತ್ತೆ. ನೋಡ್ತಾ ಇರ್ಬೋದು ನೀವೀಗ ಆ ನಂಬರಿಗೆ ನೀವು ಆ MM ಸೈಜ್ಗೆ ಸೆಟ್ ಮಾಡ್ಕೊಂಡಿದ್ದೀರಾ ಟ್ರಿಮ್ಮಿಂಗ್ನ ಅಂತ ಅರ್ಥ. ಸೊ ನೆಕ್ಸ್ಟು ಇನ್ನು ಚಾರ್ಜಿಂಗ್ ಸ್ಟೇಷನ್. ಸೊ ಈ ಚಾರ್ಜಿಂಗ್ ಸ್ಟೇಷನ್ನು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇದನ್ನೆಲ್ಲ ಕೆಳಗಡೆ ರಿಮೂವ್ ಮಾಡೋಣ. ಸೊ USB ಕೇಬಲ್ ಏನಿದೆ ನೋಡ್ತಾ ಇರ್ಬೋದು ನೀವು, ಇದು ಚಾರ್ಜಿಂಗ್ ಸ್ಟೇಷನ್ನು USB ಕ್ಲಿಪ್, ಓಕೆನಾ. ಸೊ USB ಕ್ಲಿಪ್ನ ನಾವು ಹೀಗೆ ಓಪನ್ ಮಾಡಿಬಿಟ್ಟು ಇಲ್ಲಿ ಏನು ಜಾಗ ಕೊಟ್ಟಿದ್ದಾರೆ ನಿಮಗೆ ಇದನ್ನು ಓಪನ್ ಮಾಡ್ಕೋಬೇಕು. ಆ್ಯಕ್ಚುಲಿ ಈ ಥರ ಓಪನ್ ಆಗುತ್ತೆ, ಇದು ನೋಡ್ತಾ ಇರ್ಬೋದು ನೀವು, ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದು ಜಾಗ ಕೊಟ್ಟಿದ್ದಾರೆ ನಮಗೆ, ಇಲ್ಲಿಗೆ ಈ ಪಿನ್ನ ಇನ್ಸರ್ಟ್ ಮಾಡಬೇಕು. ಆ್ಯಕ್ಚುಲಿ ನಾವು ಇನ್ಸರ್ಟ್ ಮಾಡಿ ಇದನ್ನು ಲಾಕ್ ಮಾಡಬೇಕು. ಸೊ ಈ ಲಾಕ್ ಮಾಡಿದ್ದಾದ ನಂತರ ಈ ವೈರ್ನ ಈ ರೀತಿ ಈಚೆ ಇಟ್ಕೊಂಬಿಡೋದು. ಇದನ್ನು USB ಕೊಟ್ಟಿರೋದ್ರಿಂದ ನೀವು ಯಾವ ಮೊಬೈಲ್ ಅಡ್ಯಾಪ್ಟರ್ ಜೊತೆ ಬೇಕಾದರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇದೊಂದು ತುಂಬ ಚೆನ್ನಾಗಿರೋ ಫೆಸಿಲಿಟಿ. ಸೊ ಇದು ಏನಕ್ಕಿದೆ ನಾನು ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ರೆ ಅದನ್ನು ಕೂಡ ಹೇಳ್ತೀನಿ. ಸೊ ನನ್ನ ಹತ್ರ ಆಲ್ರೆಡಿ ಒಂದು ಸೇಮ್ ಟೈಪ್ ಟ್ರಿಮ್ಮರ್ ಇದೆ, ನೋಡ್ತಾ ಇರ್ಬೋದು ನೀವು. ಈಗ ನಾನು ತೋರಿಸ್ತೀನಿ ನೋಡಿ. ಸೊ ಸೇಮ್ ಟೈಪ್ ಟ್ರಿಮ್ಮರ್ ನನ್ನ ಹತ್ರ ಆಲ್ರೆಡಿ ಒಂದಿದೆ. ಇದು 1150 ಅಂತ ಮಾಡೆಲ್ ನಂಬರು. ಸೇಮ್ ಅಟ್ಯಾಚ್ಮೆಂಟ್ಸ್ ಇದೆ, ಆದರೆ ನನಗೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇದರಲ್ಲಿ LED ಡಿಸ್ಪ್ಲೇ ಬರುತ್ತೆ ನೋಡಿ. ಇದು ಹೊಸದು. ಈ ರೈಟ್ ಸೈಡಲ್ಲಿರೋದು 1153, ಲೆಫ್ಟ್ ಸೈಡು 1150. ಸೊ ಇದರಲ್ಲಿ ನನಗೆ ಇಷ್ಟ ಆಗಿದ್ದು ಏನಂತ ಹೇಳಿದ್ರೆ ಡಿಸೈನು ಮತ್ತು ಕಲರಿಂಗ್, ಮಲ್ಟಿ ಕಲರ್ ಕೊಡ್ತಾನೆ. ಸೊ ಇದರಲ್ಲಿ LED ಡಿಸ್ಪ್ಲೇ
ಇದರಲ್ಲಿ ಬರೀ ಇಷ್ಟು ಮಾತ್ರ, ಬ್ಯಾಟ್ರಿ ಇಂಡಿಕೇಟ್ರ್ ಮಾತ್ರ ತೋರಿಸುತ್ತೆ. ನೋಡ್ತಾ ಇರ್ಬೋದು ನೀವು, ಬರೀ ಬ್ಯಾಟ್ರಿ ಇಂಡಿಕೇಟ್ರು. ಇನ್ನು ಮಿಕ್ಕಿದ್ದು ಚಾರ್ಜಿಂಗ್ ಹಾಕಿದ್ರೆ ಚಾರ್ಜಿಂಗ್ ಕೊಡ್ತಾನೆ, ಆದರೆ ಇದರಲ್ಲಿ ಲಾಕ್ ಇಲ್ಲ. ಟ್ರಾವೆಲಿಂಗ್ ಲಾಕ್ ಏನು ಮಾಡ್ತೀವಿ ನಾವು, ಟ್ರಾವೆಲಿಂಗ್ ಲಾಕ್ ಇಲ್ಲ ಇದರಲ್ಲಿ. ಸೊ ಸ್ಟಾರ್ಟ್ ಆನ್ ಆ್ಯಂಡ್ ಆಫ್ ಅಷ್ಟೇ ಇರೋದು. ಇದರಲ್ಲಾದರೆ ನಿಮಗೆ ರೈಟ್ ಸೈಡಲ್ಲಿ 1153ನಲ್ಲಿ ಟ್ರಾವೆಲಿಂಗ್ ಲಾಕ್ ಕೂಡ ಇರುತ್ತೆ. ನಾನು ಆಗಲೇ ತೋರಿಸ್ದಾಗ ನೋಡಿ, ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ 3 ಸೆಕೆಂಡ್ಸು ಟ್ರಾವೆಲಿಂಗ್ ಲಾಕ್ ಆಗುತ್ತೆ. ಅದು ಆನ್ ಆಗಿ ರನ್ನಿಂಗಲ್ಲಿ ಇದ್ರೂ ಆಟೋಮೆಟಿಕ್ ಆಫ್ ಆಗಿ ಲಾಕ್ ಆಗಿಬಿಡುತ್ತೆ. ಸೊ ಅಗೇನ್ 3 ಸೆಕೆಂಡ್ಸು ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ನೋಡಿ ಆನ್ ಆಗುತ್ತೆ. ಸೊ ಇದೊಂದು ಸೇಫ್ಟಿ ಫೀಚರ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಈ ಹೊಸದನ್ನು ಪರ್ಚೇಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಫೀಚರ್ಸ್ ಅಂತ ಹೇಳಿಬಿಟ್ಟು. ಇದು ನಾನು ಆಗಲೇ ಹೇಳಿದಾಗೆ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ನಲ್ಲಿ ತುಂಬ ಕಮ್ಮಿ ಪ್ರೈಸ್ಗೆ ಪರ್ಚೇಸ್ ಮಾಡಿದ್ದೀನಿ. ಇದರದ್ದು ಆ್ಯಕ್ಚುಲಿ MRP ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ನಿಮಗೆ. ನೀವು ನೋಡ್ತಾ ಇರ್ಬೋದು, MRP ಬಂದು ನಿಮಗೆ 3399 ಇದೆ. ಸೊ ನಾನು ಆ್ಯಕ್ಚುಲಿ ಇದನ್ನು ಪರ್ಚೇಸ್ ಮಾಡಿರೋದು ಫ್ಲಿಪ್ಕಾರ್ಟ್ನಲ್ಲಿ. ಆ ಸ್ಕ್ರೀನ್ಶಾಟ್ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ, ನೋಡ್ಬೋದು. 1129 ರುಪೀಸ್ಗೆ. ಸೊ ಇದು ಆ್ಯಕ್ಚುಲಿ ಬೆಸ್ಟ್ ಪ್ರೈಸಾ ಅಲ್ವಾ ಅಂತ ನೀವೇ ಇದನ್ನು ಯೂಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಇದೊಂದು ಒಳ್ಳೆ ಆಫರು. ದಯವಿಟ್ಟು ಮನೆಯಲ್ಲಿ ಗ್ರೂಮಿಂಗ್ ಮಾಡ್ಕೊಳ್ಳೋಂಗಿದ್ರೆ ನಿಮಗೆ ಬರುತ್ತೆ, ಅಥವಾ ನನ್ನ ಹತ್ರ ಸೆಟ್ ಇಲ್ಲ ಅಥವಾ ಜಾಸ್ತಿ ಪ್ರೈಸಿಂಗ್ ಅನ್ನೋಂಗಿದ್ರೆ ಇದು ತುಂಬ ಒಳ್ಳೆಯ ಟೈಮು. ದಯವಿಟ್ಟು ಇದನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ವಿಡಿಯೋ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.